ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವಿಜಯಲಕ್ಷ್ಮಿ ಕುಟುಂಬ. ಸೊ ಇವತ್ತು ಲಾಸ್ಟ್ ವೀಕ್ ಆಗಿರೋದನ್ನ ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಲಾಸ್ಟ್ ವೀಕ್ 7ನೇ ತಾರೀಕು ಏನೋ ಗೊತ್ತಿಲ್ಲ, ಅದು ಮಂಗಳವಾರ ಬಿದ್ದಿತ್ತು. ಒಂದು ವೀಕ್ ಆಯ್ತು ಈ ಮಂಗಳವಾರಕ್ಕೆ. ಆ ಡೇಟಲ್ಲಿ ನಾವು ಮನೆ ದೇವ್ರ ಪೂಜೆ ಇಡಿಸಿದ್ವಿ. ಸೊ ಟೈಮ್ ಬಂದು 7 ಗಂಟೆ. 7 ಗಂಟೆಗೇನೋ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ಮನೆ ದೇವ್ರ ಪೂಜೆಗೆ ಎಡೆ ಇಡೋಕ್ಕೆ ಅಂತ ಮಾಡಿದಂಥದ್ದು. ಸೊ ಇದು ನಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಬೆಳಗ್ಗೆನೇ ಇದನ್ನು ಮಾಡೋಕೆ ಒಬ್ಬಟ್ಟು ಮತ್ತು ಕರ್ಜಿಕಾಯಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ತಿಂಡಿ ಎಲ್ಲ ಆಯಿತು. ಅವ್ರು 10 ಗಂಟೆಗೆ ಬರ್ತಾರೆ ಅಂದಿದ್ರು ದೇವ್ರ ಪೂಜೆ ಮಾಡೋರು, ದೇವಿ ವಿಗ್ರಹ ತಗೊಂಡು. ಸೊ ಆವಾಗ ಅದಕ್ಕೋಸ್ಕರನೇ ಬೇಗ ಎಲ್ಲ ಮುಗಿಸ್ಕೊಂಡಿದ್ವಿ. ನೋಡಿ ಇವರೆಲ್ಲ ಮೊಬೈಲ್ ಹಿಡ್ಕೊಂಡು ಕೂತ್ಬಿಟ್ಟವ್ರೆ, ಎಲ್ಲ ಆಯ್ತಲ್ಲ ಇನ್ನೇನು ಅಂತ. ಸೊ ನಮ್ಮ ಮನೆಯದಿದ್ದು ನಮ್ಮ ತಾಯಿ ಮನೆಯದು ಪೂಜೆ ಇಡಿಸಿದ್ದು. ಪೂಜೆಗೆ ಬೇಕಾಗಿರೋ ಐಟಮ್ ಎಲ್ಲ ಜೋಡಿಸ್ಕೊಂಡಿದ್ದೀವಿ. ಸೊ ಇದು ರೆಡಿ ಆಯಿತು. ಅವ್ರು ಬಂದಿದ್ದೆಲ್ಲ ಎಡೆ ಇಕ್ಕಿದ್ದು. ನಾನು ಕೆಲವೊಂದು ಕ್ಲಿಪ್ಸ್ನ ಮಿಸ್ಸಿಂಗ್ ಮಾಡ್ಕೊಬಿಟ್ಟಿದ್ದೀನಿ. ಸೊ ಅವ್ರಿಗೆ ದೇವರಿಗೆ ಮಡ್ಲಕ್ಕಿ ತುಂಬಿ ಮಾಡೋ ಅಂಥದ್ದು. ಊಟ ಎಲ್ಲ ನಡೀತಾಯಿದೆ. ತುಂಬ ಜನ ಬಂದಿದ್ದರು ಊಟಕ್ಕೆ, ಅವ್ರದ್ದೆಲ್ಲ ನಾನು ಕ್ಲಿಪ್ಪಿಂಗ್ಸ್ ತಗೊಂಡಿಲ್ಲ. ಸೊ ನನಗೆ ಯಾಕೋ ಸ್ವಲ್ಪ ಏನೋ ಪ್ರಾಬ್ಲಮ್ ಇತ್ತು ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಸರಿಯಾಗಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಇದು ಬಂದು ರೇಣುಕಾದೇವಿ ಎಲ್ಲಮ್ಮ ನಮ್ಮ ಮನೆ ದೇವರು. ತುಂಬ ದಿನದಿಂದ ಇದು ಮಾಡಬೇಕು ಅಂದ್ಕೊಂಡಿದ್ವಿ, ಬಟ್ ಆಗಿರಲಿಲ್ಲ. ಏನಾಯಿತು ಅಂತಂದರೆ ಮನೇಲಿ ಈಗ ತುಂಬಾ ಸಮಸ್ಯೆಗಳಾಯ್ತಾಯಿತ್ತು. ಸೊ ಹಂಗಾಗಿ ಈ ಕುಲದೇವರು ಬೇಜಾರು ಮಾಡ್ಕೊಂಡಾಗ, ಕೋಪ ಮಾಡ್ಕೊಂಡಾಗ ಈ ರೀತಿ ಆಗುತ್ತೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಮನೆಯಲ್ಲಿ ಒಂದು ಪೂಜೆ ಇಡಿಸೋಣ ಅಂತ ಹೇಳ್ಬಿಟ್ಟು ಆರೋಗ್ಯ ಸಮಸ್ಯೆ ತುಂಬ ಇತ್ತು. ಹಂಗಾಗಿ ಪೂಜೆ ಇಡಿಸಿದ್ವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಕಂಟಿನ್ಯೂ